ಶಿರಸಿ ತಾಲೂಕಿನಲ್ಲಿ ಅಡಿಕೆ ಬೆಳೆಗೆ ಒಕ್ಕರಿಸಿದ ಎಲೆ ಚುಕ್ಕೆ ರೋಗದ ವ್ಯಾಪಕತೆ, ಅಡಿಕೆ ಕೊಳೆ ಹಾಗೂ ಹಳದಿ ಎಲೆ ರೋಗಗಳ ಕುರಿತು ಶಾಸಕ ಭೀಮಣ್ಣ ನಾಯ್ಕ ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತುವುದರ ಮೂಲಕ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದರು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭಾ ಅಧಿವೇಶನದಲ್ಲಿ ಅಡಿಕೆ ಕೊಳೆ ಹಾಗೂ ಎಲೆ ಚುಕ್ಕೆ ರೋಗದ ಕುರಿತು ಧ್ವನಿ ಎತ್ತಿದ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿಯಾಗಿ ಮಳೆಯಾಗಿ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲೇ 50% ಅಡಿಕೆ ಕೊಳೆ ಉಂಟಾಗಿದೆ. ಈ ಕ್ಷೇತ್ರದಲ್ಲಿ ಅಡಿಕೆ 16,500ಕ್ಕೂ ಅಧಿಕ ಹೆಕ್ಟೇರ್ ಕ್ಷೇತ್ರವಿದೆ. 9,500 ಹೆಕ್ಟೇರ್ ಕ್ಷೇತ್ರದಲ್ಲಿ ಎಲೆ ಚುಕ್ಕೆ ರೋಗ ಬಂದಿದೆ. ಇಂತಹ ಸಂದರ್ಭದಲ್ಲಿ ರೈತರು ಕಂಗಾಲಾಗಿದ್ದಾರೆ. ರೈತರು ಸಾಲ ಮಾಡಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಅಧಿಕಾರಿಗಳು ಸರಿಯಾಗಿ ತೋಟಕ್ಕೆ ಹೋಗಿ ಸರ್ವೆ ಮಾಡಿಲ್ಲ. ತೋಟಗಾರಿಕಾ ಸಂಶೋಧನಾ ಕ್ಷೇತ್ರ ಶಿರಸಿಯಲ್ಲಿ ಆಗಬೇಕು. ರೈತರಿಗೆ ಸರಿಯಾದ ಮಾಹಿತಿ ನೀಡಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಹಳದಿ ರೋಗ ಮತ್ತು ಚುಕ್ಕೆ ರೋಗ ಬಹಳಷ್ಟು ತೋಟದಲ್ಲಿ ವ್ಯಾಪ್ತಿಯನ್ನ ಹೊಂದಿರುವಂತಹದ್ದು. ಅದರಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಾಕಷ್ಟು ಮಳೆ ಆಗಿರುವಂತಹದ್ದು. ವಾಡಿಕೆಯಂತ ಮಳೆಗಿಂತ ಹೆಚ್ಚಿನ ಮಳೆ ಆಗಿ ಸುಮಾರು ಬರೀ ನನ್ನ ಶಿರಸಿ ಸಿದ್ದಾಪುರದಲ್ಲೇ ಅಡಿಕೆಯನ್ನ ಬೆಳೀತಕ್ಕಂತ ಕ್ಷೇತ್ರ ಸುಮಾರು 16,500 ಹೆಕ್ಟೇರ್ ಆಗಿರುವಂತಹದ್ದು. 9,500 ಹೆಕ್ಟೇರ್ ಇವತ್ತು ತನ್ನ ಶಿರಸಿ ಸಿದ್ದಾಪುರದಲ್ಲಿ ಚುಕ್ಕೆ ರೋಗ ಮತ್ತು ಹಳಿ ರೋಗ ಅದರಲ್ಲೂ ಕೂಡ ಈ ವರ್ಷ ಹೆಚ್ಚಿನ ಮಳೆ ಆಗಿ ಅಡಿಕೆಯನ್ನು ಕೂಡ 50% ಹೆಚ್ಚಿನ ಅಡಿಕೆ ಕೊಳೆ ಬಂದು ಹೋಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಅಡಿಕೆ ಚುಕ್ಕೆ ರೋಗ ಮತ್ತು ಹಳಿ ರೋಗ ಇದೆಯೋ ಇದು ಸಂಪೂರ್ಣವಾಗಿ ಸುಮಾರು 16,000 ಹೆಕ್ಟೇರ್ ಜಾಗದಲ್ಲಿ ಜಮೀನಲ್ಲಿ ಇವತ್ತೇನು 9,500 ಹೆಕ್ಟೇರ್ ಸಂಪೂರ್ಣವಾಗಿ ಇವತ್ತು ಆ ರೋಗಕ್ಕೆ ತುತ್ತಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತ ಸಾಕಷ್ಟು ಜಮೀನಿಯಾಗಿ ಸಾಲ ಮೂಲ ಮಾಡ್ಕೊಂಡು ಅವ್ರ ಜೀವನ ಅವ್ರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ನಾನು. ಆದ್ರೆ ಇಲ್ಲಿ ಏನು ರೋಗದ ಬಗ್ಗೆ ಏನು ಮಾಡ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೋ ಇವರು ಸರಿಯಾದ ರೀತಿಯಲ್ಲಿ ತೋಟಕ್ಕೆ ಹೋಗಿ ಯಾವುದೇ ಒಂದು ಸರ್ವೆಯನ್ನ ಮಾಡಿದ್ರೆ ಅದ್ರ ಪರಿಶೀಲನೆ ಮಾಡಿದ್ರೆ ಸುಮ್ಮನೆ ಉತ್ತರವನ್ನ ಕೊಡ್ತಿದ್ರೆ ಬಿಟ್ರೆ ಇದು ಪ್ರಾಕ್ಟಿಕಲ್ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಗಮನ ತರೋದಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇವತ್ತೇನು ಬಾಗಲಕೋಟೆಯಲ್ಲಿ ಇದೆಯೋ ಅಡಿಕೆ ಬೆಳೆ ಕ್ಷೇತ್ರ ಈ ಕಡೆ ಮಲೆನಾಡಲ್ಲಿ ಇರುವಂತಹದ್ದು, ಅಡಿಕೆ ಸಂಶೋಧನಾ ಕೇಂದ್ರ ಇವತ್ತು ಬಾಗಲಕೋಟೆಯಲ್ಲಿ ಇರುವಂತಹದ್ದು. ಮಾನ್ಯ ಅಧ್ಯಕ್ಷರೇ, ಇದು ಶಿರಸಿಯಲ್ಲೇ ಈ ಕ್ಷೇತ್ರವನ್ನು ಸಂಶೋಧನಾ ಕೇಂದ್ರವನ್ನು ಮಾಡಿದ್ರೆ ಆ ಭಾಗದ ಅಡಿಕೆ ಬೆಳೆಗಾರರಿಗೆ ಅನುಕೂಲವಾಗಿರುವಂತಹದ್ದು. ಆ ರೀತಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಶಿರಸಿಯಲ್ಲಿ ಮಾಡುವಂತದ್ರ ಜೊತೆಯಲ್ಲಿ ಈ ಅಡಿಕೆಯ ಏನು ಎಲೆ ಚುಕ್ಕೆ ಮತ್ತು ಹಳದಿ ರೋಗಕ್ಕೆ ತೊಂದರೆ ಆಗ್ತಕ್ಕಂಥ ರೈತರಿಗೆ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಸರ್ಕಾರದಿಂದ ರೈತರಿಗೆ ಏನಾದರೂ ಪರಿಹಾರವನ್ನ ಕೊಡುವಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು ಅಂತ ವಿನಾಯಕರ ತಮ್ಮ ಮುಖಾಂತರ ಪ್ರಯತ್ನ ಮಾಡ್ತಾ ಬಯಸ್ತೀನಿ ಅಧ್ಯಕ್ಷ. ಇದಕ್ಕೆ ಸ್ಪಂದಿಸಿದ ಸಚಿವರು, ಶಿವಮೊಗ್ಗ ವಿವಿಗೆ ಎಲೆ ಚುಕ್ಕೆ ರೋಗದ ನಿವಾರಣೆಗೆ ಸಂಶೋಧನೆಗೆ ಜವಾಬ್ದಾರಿ ನೀಡಲಾಗಿದೆ. ಅದರ ಬಗ್ಗೆಯೂ ಶೀಘ್ರ ಗಮನಿಸಲು ತಿಳಿಸುತ್ತೇವೆ. ಕೇಂದ್ರ ಸರ್ಕಾರ ಈ ಬಗ್ಗೆ 225 ಕೋಟಿ ರೂಪಾಯಿ 2 ಹಂತದಲ್ಲಿ ನೀಡುತ್ತಿದ್ದು, ಈ ಬಗ್ಗೆಯೂ ಪ್ರಸ್ತಾವನೆ ಸಲ್ಲಿಸಲಾಗುತ್ತಿದೆ ಎಂದು ಹೇಳಿದರು. ಈಗೇನು ಒಟ್ಟು 53,000 ಹೆಕ್ಟೇರಿನ ಪ್ರದೇಶದಲ್ಲಿ ಎಲೆ ಚುಕ್ಕೆ ರೋಗ ಹಾಳಾಗಿದೆ. ಅದರಲ್ಲಿ ಏನು ಮುಖ್ಯವಾಗಿ ರಿಸರ್ಚ್ ಆಕ್ಟಿವಿಟೀಸ್ ಬಗ್ಗೆ ಈಗ ತಾವೇನು ಹೇಳಿದ್ರಿ ಅದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಶಿವಮೊಗ್ಗ ಯೂನಿವರ್ಸಿಟಿಗೆ ಈಗಲೇ ನಾವು ಗ್ರಾಂಟ್ಸ್ ಅನ್ನು ಕೊಟ್ಟಿದ್ದೀವಿ. ರಿಸರ್ಚ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಲಿ, ಅದ್ರ ಬಗ್ಗೆ ಆದಷ್ಟು ಬೇಗನೆ ಔಷಧಿಯನ್ನ ಕಂಡುಹಿಡಿದು ಈ ರೋಗ ನಿವಾರಣೆ ಮಾಡ್ಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸಂಶೋಧನೆ ಮಾಡಲಿ ಅಂತ ಈಗಲೇ ಕೇಳ್ಕೊಂಡಿದ್ದೀವಿ. ಮತ್ತು ಮುಖ್ಯವಾಗಿ ರೈತರಿಗೆ ಏನು ಸಬ್ಸಿಡಿ ರೂಪದಲ್ಲಿ ಆಗಿರ್ಬೋದು ಮತ್ತು ಈ ಎಲೆ ಚುಕ್ಕೆ ರೋಗದಿಂದ ಹಾನಿಗಾದಂತ ರೈತರುಗಳಿಗೆ ಸಾಕಷ್ಟು ನಮ್ಮ ಇಲಾಖೆಯಿಂದನೂ ಸಾಕಷ್ಟು ಈಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರದವರು 112 ಕೋಟಿ ರೂಪಾಯಿ ಮೊದಲನೇ ಕಂತಿನಲ್ಲಿ ಮತ್ತು ಎರಡನೇ ಕಂತಿನಲ್ಲಿ 112 ಒಟ್ಟು 225 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರಾಜೆಕ್ಟ್ ಅನ್ನು ಮಾಡಿಬಿಟ್ಟು ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ. ಒಟ್ನಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅಧಿವೇಶನದಲ್ಲಿ ರೈತರ ಪರವಾಗಿ ಮಾತನಾಡಿ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ನೀಡುವ ಭರವಸೆಯನ್ನು ನೀಡಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.